ಚೈತನ್ಯಂ ಶಾಶ್ವತಂ ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಮೈಸೂರಿನ ಯದುವಂಶದ ವಾರಸುದಾರರು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ, ಮಾಜಿ ಸಚಿವರಾದ ಮಾನ್ಯ ಶ್ರೀ ಎಸ್ ಎ ರಾಮದಾಸ್ ಅವರೇ, ಈ ಕೃತಿಯ ಬಿಡುಗಡೆಯ ಹಿಂದಿನ ಚೈತನ್ಯ ಸ್ವರೂಪರಾದ ರಮೇಶ್ ಕಡಬಂ ಅವರೇ, ವಿಶೇಷ ಆಹ್ವಾನಿತರಾದ ಶ್ರೀಕಂಠಯ್ಯನವರೇ, ಶ್ರೀನಿವಾಸ ಮೂರ್ತಿ ಅವರೇ, ರೀತಾ ಡಿಸೋಸ್ ಅವರೇ ಹಾಗೂ ಶ್ರೀಮತಿ ಸುಧಾ ಕಡಬಂ ಅವರೇ, ನೇಹಾ ಹಾಗೂ ಸಂದೇಶ್ ಕಡಬಂ ಅವರೇ, ದಿವ್ಯಾ ಹಾಗೂ ಶ್ರೇಯಸ್ ಕಡಬಂ ಅವರೇ, ಶ್ರೀಮತಿ ಸರಸ್ವತಿ ಅವರೇ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರೇ, ಅವರ ಬಂಧುಗಳೇ ಹಾಗೂ ಅವರೆಲ್ಲ ಆತ್ಮೀಯರೇ, ಇವತ್ತಿನಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿದೆ. ಅದೇ ರೀತಿ ಜೀವನದಲ್ಲಿ ಅಧಿಕವಾದಂತಹ ರೀತಿಯಲ್ಲಿ ಸೇವೆ ಸಲ್ಲಿಸಿರುವಂತಹ ರಮೇಶ್ ಕಡಬಂ ಅವರ ಸಾರ್ಥಕ ಬದುಕು ಕೂಡ ಇವತ್ತು ಲೋಕಾರ್ಪಣೆಯಾಗಿದೆ. ಅಂತಹ ಸಾರ್ಥಕವಾದಂತಹ ಬದುಕನ್ನ ನಡೆಸಿರುವಂತಹ ಕಾರಣಕ್ಕಾಗಿ ಅರ್ಥಪೂರ್ಣಕವಾಗಿ ಆ ಶೀರ್ಷಿಕೆಯಲ್ಲಿ ಸಚಿತ್ರವಾದ ವಿವರಗಳನ್ನು ಒಳಗೊಂಡಂತಹ ಬೃಹತ್ತಾದ ಕೃತಿ ಲೋಕಾರ್ಪಣೆ ಆಗಿದೆ. ನೀವು ಇನ್ವಿಟೇಷನ್ ಕೈಲಿ ಇಟ್ಕೊಂಡು ಹೋಗ್ಬೋದು, ಅನೇಕ ರೀತಿಯ ಪುಸ್ತಕಗಳನ್ನು ಕೈಲಿ ಇಟ್ಕೊಂಡು ಹೋಗ್ಬೋದು. ರಮೇಶ್ ಅವರ ಸಾರ್ಥಕ ಬದುಕನ್ನು ಓದಬೇಕು ಅಂದ್ರೆ ಟೇಬಲ್ ಮೇಲೆ ಇಟ್ಟೇ ಓದಬೇಕು, ಅಷ್ಟು ಬೃಹತ್ ಗಾತ್ರದ ಸಚಿತ್ರವಾದ ಕೃತಿ ಇವತ್ತು ಬಿಡುಗಡೆಯಾಗಿದೆ. ಅಂತಹ ಬದುಕನ್ನ ನಡೆಸಿದ್ದಾರೆ. ಶ್ರೀಕಂಠಯ್ಯನವರಿಗೆ ಸ್ಮರಣಿಕೆ ಕೊಡ್ಲಿಕ್ಕೆ ಮುಂಚೆ ರಾಮದಾಸ್ ಹೇಳಿದ್ರು, ಅವರನ್ನು ಯಾತಿಗೆ ಸನ್ಮಾನ ಮಾಡ್ತಾ ಇದೆ ಅಂತ ಹೇಳಿ. ವಿದ್ಯಾರ್ಥಿ ಆಗಿದ್ದಾಗ ಬಹಳ ಒಡೆದ ಮೇಷ್ಟ್ರು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನ ರಮೇಶ್ ಅವರೇ ಹೇಳಿದ್ರು. ನಮ್ಮ ಮೇಷ್ಟ್ರು ಆಗಿದ್ರು. ಶಾಲಾ ದಿವಸಗಳಲ್ಲಿ ದಿವಸ ಬೆಳಿಗ್ಗೆ ಬಂದ್ರೆ ಹೊಡಿಸ್ಕೊತಿದ್ದವನೇ ನಾನು. ಬಹುಶಃ ಶ್ರೀಕಂಠಯ್ಯನವ್ರ ಹತ್ರ ಹೆಚ್ಚು ಹೊಡೆದೇ ತಿಂದವನು ಯಾರು ಅಂದ್ರೆ ಇದೇ ರಮೇಶ್ ಅಂತ ಹೇಳಿದ್ರು. ಅದಕ್ಕೆ ಶ್ರೀಕಂಠಯ್ಯನವರು ಬಹಳ ಕ್ವೈಟ್ ಆಗಿ ಹೇಳಿದ್ರು, ಹಿ ವಾಸ್ ಓವರ್ ಆಕ್ಟಿವ್ ಅಂತ. ಅವತ್ತು ಹೊಡಿಲಿಕ್ಕೆ ಅವಕಾಶ ಇತ್ತು. ಹೊಡಿಸ್ಕೊಂಡ್ರೆ ಪೇಷಂಟ್ಗಳು ಸಾವಧಾನದಿಂದ ಕೇಳುವಂತ ಸನ್ನಿವೇಶ ಇತ್ತು. ಹಾಗಾಗಿ ಬದುಕಿನಲ್ಲಿ ಒಳ್ಳೆ ಸಂಸ್ಕಾರಗಳನ್ನು ರೂಪಿಸ್ಕೊಡ್ಲಿಕ್ಕೂ ಸಾಧ್ಯ ಇತ್ತು. ಇವತ್ತು ಹೊಡೆಯಂಗಿಲ್ಲ, ಹೊಡಿಸ್ಕೊಳ್ಳುವಂಗಿಲ್ಲ. ಆ ಕಾರಣಕ್ಕಾಗಿ ಸಂಸ್ಕಾರಗಳನ್ನು ಕಳಿಸುವಂತಹದ್ದೇ ಪೋಷಕರಿಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತಕ್ಕಂತಹದ್ದು ಎಲ್ಲ ಹಿರಿಯರು ಒಪ್ಪುವಂತ ಸಂಗತಿ. ಅಂತ ಒಂದು ಸುಶಿಕ್ಷಿತರಾಗಿ ಬೆಳೆದಂಥವ್ರು ರಮೇಶ್ ಅವರು ಬಹಳ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥವ್ರಲ್ಲ. ಇಲ್ಲಿ ರೀತಾ ಅವರು ಹೇಳಿದಾಗೆ ಬದುಕಿನ ವಿವಿಧ ಮಜಲುಗಳಲ್ಲಿ ಬಂದಂತಹದ್ದನ್ನೆಲ್ಲ ಸವಾಲುಗಳನ್ನ ಧೈರ್ಯದಿಂದ ಸ್ವೀಕರಿಸಿ ಅದನ್ನ ಯಶಸ್ವಿಯಾಗಿ ಮುನ್ನಡೆಸುವಂತ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಮಾನಸಿಕ ರೋಗಿಗಳಿಗೆ ಸುಮಾರು 900ಕ್ಕೂ ಹೆಚ್ಚು ಜನರಿಗೆ ಒಂದು ಸೌಲಭ್ಯವನ್ನು ಕಲಿಸುವಂತಹ ವ್ಯವಸ್ಥೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಮಾನಸಿಕ ಖಿನ್ನತೆ, ಅಸ್ವಸ್ಥತೆ ರಾಮದಾಸ್ ಅವರ ಬಗ್ಗೆ ಹೇಳಿದ್ದಾರೆ. ಮಾನಸಿಕ ರೋಗವೇ ಬೇರೆ, ಮಾನಸಿಕವಾದಂತ ಖಿನ್ನತೆ ಗಳಿಸ್ಕೊಳ್ಳೋದು ಬೇರೆ. ದೋಸ್ ಆರ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಅವು. ಮಾನಸಿಕವಾಗಿ ಅಸ್ವಸ್ಥರಾದಂತವರಿಗೆ ಚಿಕಿತ್ಸೆಯನ್ನು ಕೂಡ ಮಾಡಿದ್ದಾರೆ.
ಮಾನಸಿಕ ಖಿನ್ನತೆ ಕೂಡ ಇವತ್ತು ಬಹಳವಾಗಿ ಬೆಳೀತಾ ಇದೆ. ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಅದು. ಒಂದೆರಡು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ, ಒಬ್ಬ ಯುವಕನಿಗೆ ಅವ್ನು ಡೈಲಿ ತಲೆನೋವು ಬರ್ತಿತ್ತು. ಬಹಳ ದೊಡ್ಡದು ಕಾರಣ ಬೇಕು ಅಂತಿಲ್ಲ ಖಿನ್ನತೆಗೆ. ಅವ್ನು ಡಾಕ್ಟರ್ ತೋರಿಸ್ಲಿಕ್ಕೆ ಹೋದ್ರೆ ಏನು ಔಷಧಿ ಕೊಡ್ತಾರೋ ಏನೋ ಅಂತ ಭಯ ಇತ್ತು. ಅವ್ನು ಕರ್ನಾಟಕದಿಂದ ದೂರದಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಾಯಿಗೆ ದಿನ ಫೋನ್ ಮಾಡ್ತಾ ಇದ್ದಂತೆ, ತಲೆನೋವಿದೆ ತಡ್ಕೊಳ್ಲಿಕ್ಕಾಗಲ್ಲ ಅಂತ. ಆದ್ರೂ ಅವನಷ್ಟಕ್ಕೆ ಅವನಿರ್ತಾ ಒಂದ್ ದಿವಸ ಇದ್ದಕ್ಕಿದ್ದಂಗೆ 2ನೇ ಮಹಡಿಯಿಂದ ಜಿಗಿದು ಕೆಳಗಡೆ ಬಿದ್ದ. ಅಲ್ಲೇ ಪ್ರಾಣವಾಯಿತು. ಅದು ಹೋದ್ಮೇಲೆ ಎಲ್ಲರೂ ಹೇಳ್ತಾರೆ, ಅಲ್ಲಿ ಸ್ನೇಹಿತರು, ದಿವಸ ತಲೆನೋವು ಅಂತಿದ್ದ ಹಾಗೆ ಅಂತೇಳಿ. ಆ ತಲೆನೋವು ಅಂತಿದ್ದ ಅಂದ್ರೆ ಯಾರು ಸ್ನೇಹಿತರು ಅವನು ಹೋಗಿ ಚಿಕಿತ್ಸೆ ಕೊಡ್ಸಿದ್ರೆ ತಲೆನೋವು ನಿವಾರಣೆ ಆಗಿದ್ರೆ ಒಂದು ಜೀವ ಉಳಿಲಿಕ್ಕೆ ಸಾಧ್ಯ ಇತ್ತು. ಹಾಗೆ ಒಂದು ಮಹಿಳಾ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡ್ಳು. ಅವಾಗ ಕಾರಣ ಎಲ್ಲ ವಿಚಾರಣೆ ಮಾಡೋದ್ರಲ್ಲಿ ಹೊರಬಂದ್ ಸತ್ಯ ಅಂತಂದ್ರೆ, ಹೆಣ್ಮಗಳಿಗೆ ಹಾಸ್ಟೆಲ್ನಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತೆ. ಅದ್ರ ಪೋಷಕರು ದಿವಸ ಹೋಗಿ ಬರೋದು ಕ್ಷೇಮ ಅಲ್ಲ, ಅದರಿಂದ ಹಾಸ್ಟೆಲ್ ಇರುವಂತ ಅವರ ಅಪೇಕ್ಷೆ ಬೇಡ ಅಂತ ಹುಡುಗಿ ಇಚ್ಛೆ. ತಂದೆ ತಾಯಿಗೆ ಸಮ್ಮತಿಸ್ಲಿಲ್ಲ ಅಂತೇಳಿ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು. ಅದು ಪಾಠ ಮಾಡ್ತಿದ್ದಂತ ಶಿಕ್ಷಕರಿಗೂ ಗೊತ್ತು, ಸ್ನೇಹಿತರಿಗೂ ಗೊತ್ತು. ಹುಡುಗಿಗೆ ಹಾಸ್ಟೆಲ್ ತರಗತಿಯಲ್ಲಿ ಶಿ ವಾಸ್ ನಾಟ್ ಅಲರ್ಟ್ ಆಲ್ ದಿ ಟೈಮ್ಸ್. ಅವಾಗ್ಲೂ ಒಂದ್ಸರಿ ಮಾನಸಿಕವಾಗಿ ಯೋಚನೆ ಮಾಡ್ತಿದ್ಲು ಅಂತನ್ನುವಂತ ಮಾತುಗಳನ್ನ ಹೇಳಿದ್ರು. ಅವರು ರಾಮದಾಸ್ ಅವ್ರು ಹೇಳಿದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತನೋ ಹಾಗೆ, ಆಯಾ ಸಂದರ್ಭಗಳಲ್ಲಿ ಖಿನ್ನತೆಗೆ ಒಳಗಾದಂಥವ್ರನ್ನ ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಧೈರ್ಯವನ್ನು ನೀಡಿದ್ರೆ ಅಂತ ಅನೇಕ ಜೀವಗಳು ಬದುಕನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಸಂಸ್ಥೆಯಿಂದ ಮಾಡ್ಲಿಕ್ಕೆ ಸ್ವಾಮೀಜಿಯವರ ಹತ್ರ ಮಾತನಾಡ್ತೀವಿ ಅಂತಂದ್ರು. ನಾವು ರವಿಮಾನ್ ಹೇಳಿದ್ದಾರೆ, ಅವ್ರು ಏನ್ ಮಾಡಬೇಕು ಅಂತಿದ್ರು ಸಂಸ್ಥೆಯಲ್ಲಿ ಈಗಾಗಲೇ ಅಳವಡಿಸಿದ್ವಿ. ನನಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಎಲ್ಲಾ ಮಟ್ಟದ ನರ್ಸರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಲಿ ಕೌನ್ಸಿಲರ್ಸ್, ನಮ್ಮಲ್ಲಿ ಸೈಕಿಯಾಟ್ರಿಕ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಇಂದ 4 ಜನ ಟೀಚರ್ಸ್ಗೆ ಅವರಿಗೆ ಎಕ್ಸ್ಪೋಜರ್ ಟ್ರೈನಿಂಗ್ ಕೊಟ್ಟಿದೆ. ಅಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾದಂಥವ್ರನ್ನ ಹೆಂಗ್ ಗುರುತಿಸ್ಬೇಕು ಅಂತ ಹೇಳಿ. ಅವ್ರು ಗುರುತಿಸ್ರೆ ಅವರ ಸಂದರ್ಭದಲ್ಲೇ, ಈಗ ನಿಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಖಿನ್ನತೆ ಬರೋದಿಲ್ಲ ಅಂತಲ್ಲ, ಜಂಟಿ ಕುಟುಂಬಗಳಿದ್ದಾಗ ಅವ್ರನ್ನ ಹಾಗೆ ಖಿನ್ನತೆಗೆ ಸರಿಪಡಿಸುವಂತ ಅವಕಾಶ ಇತ್ತು. ಈಗ ಕುಟುಂಬಗಳು ವಿಭಿನ್ನವಾಗಿ ಸ್ವತಂತ್ರವಾಗಿರೋದ್ರಿಂದ ಅಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಕ್ಷಣದಲ್ಲೇ ಕಂಡುಕೊಳ್ತಕ್ಕಂಥದ್ದು ಸಮಸ್ಯೆ ಆಗಿರುತ್ತೆ. ಅದರಿಂದ ಖಿನ್ನತೆಗೊಳಗಾದಂಥವ್ರನ್ನ ಗುರುತಿಸೋದು, ಅವರಿಂದ ಸಾಧ್ಯ ಆದಷ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಸಮಾಧಾನವನ್ನು ನೀಡ್ತಕ್ಕಂಥದ್ದು. ಅವರಿಂದ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಅಗತ್ಯ ಬಿದ್ದಾಗ ವಾರಕ್ಕೆ ಅಥವಾ 15 ದಿವಸಕ್ಕೆ ರೆಗ್ಯುಲರ್ ಆಗಿ ಕೌನ್ಸಿಲರ್ಸ್ ನ ಸಂಸ್ಥೆ ಕಳಿಸಿ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಅಂತ ಈಗಾಗಲೇ ಜಾರಿಗೆ ತಂದಿದೆ. ಅವ್ರ ಸಲಹೆಯನ್ನ ಪರಿಗಣಿಸಿ ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆಯ ಹೊರಗಡೆಗೂ ಕೂಡ, ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ಅದನ್ನು ಹೇಗೆ ವಿಸ್ತರಿಸಬಹುದು ಅಂತ ಅನ್ನೋದ್ರ ಬಗ್ಗೆ ಪರಿಶೀಲಿಸಲಾಗುತ್ತೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾನಸಿಕವಾಗಿ ಅಸ್ವಸ್ಥರಾದಂಥವ್ರನ್ನ ಕುಟುಂಬದಲ್ಲಿ ಅವ್ರು ಎಷ್ಟೇ ಜೋಪಾನ ಮಾಡಿದ್ರು ಕೂಡ ಅವ್ರನ್ನ ಜೊತೆನಲ್ಲಿ ಇರಿಸ್ಕೊಳ್ಳೋದು ಕಾರಣಾಂತರಗಳಿಂದ ತೊಂದರೆ ಆದಾಗ ಅವ್ರಿಗಿಂತಹ ಒಂದು ಶೆಲ್ಟರ್ ಅಗತ್ಯ ಆಗಿರುತ್ತೆ. ಅದಕ್ಕೆ ಅವರು ಇಲ್ಲಿ ಹೇಳಿದ್ದು, ಅದಕ್ಕೆ ಆಸ್ಪತ್ರೆ ತರ ಹೆಸರನ್ನ ಕರೆಯೋದ್ರ ಬದಲು ಅದಕ್ಕೆ ರಿಹ್ಯಾಬಿಲಿಟೇಷನ್ ಅನ್ನುವ ಹೆಸರನ್ನು ಕೊಟ್ಟು ಅವ್ರಿಗೆಲ್ಲ ಅಲ್ಲಿ ಪುನರ್ವಸತಿಯನ್ನ ಕಲ್ಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಆ ವಿಡಿಯೋಗಳಲ್ಲಿ ಕೂಡ ನೋಡಿದ್ದಾರೆ. ಅವರು ಮಾನಸಿಕ ಅಸ್ವಸ್ಥರಿಗೆ ಪ್ರತ್ಯೇಕವಾಗಿ ಅವರನ್ನ ಬಂಧನದಲ್ಲಿಡುವಂತಹ ಕೆಲಸವನ್ನು ಮಾಡದೆ, ಅವ್ರಿಗೆ ಯಾವ್ಯಾವ್ದ್ರಲ್ಲಿ ಆಸಕ್ತಿ ಇದೆ, ಅದು ವ್ಯಾಯಾಮ ಮಾಡೋದಿರ್ಬೋದು, ಆಟೋಟಗಳಿರ್ಬೋದು, ಬೇರೆ ಬೇರೆ ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರ್ತದೆ ಅದರಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡೋದ್ರಿಂದ ಅಸ್ವಸ್ಥರು ಕೂಡ ಮತ್ತೆ ನಾರ್ಮಲ್ ಆಗಿ ಸಾಮಾನ್ಯ ಜೀವನಕ್ಕೆ ಬದುಕುವಂತ ಅವಕಾಶವನ್ನ ಕಲ್ಪಿಸ್ತಾ ಇರ್ತಕ್ಕಂಥದ್ದು ಸಂತೋಷ ಸಂಗತಿ. ಈ ಸಂದರ್ಭದಲ್ಲಿ ಶ್ರೀಕಂಠಯ್ಯನವರು, ಶ್ರೀನಿವಾಸ ಮೂರ್ತಿಯವರು ಮತ್ತು ರೀತಾ ಡಿಸೋಸ್ ಅವರು ಅವರ ಅನಿಸಿಕೆಯನ್ನ ವ್ಯಕ್ತ ಮಾಡಿದ್ದಾರೆ. ಮತ್ತು ಅವರ ಪುತ್ರಗಳಾದಂತಹ ಸಂತೋಷ್ ಮತ್ತು ಶ್ರೇಯ ಅವರು ಕೂಡ ತಂದೆಯವರ ಬಗ್ಗಿನ ಅಭಿಮಾನದ ಮಾತುಗಳನ್ನ ಹೇಳಿದ್ದಾರೆ. ರಮೇಶ್ ಕಡಬಂ ಅವರ ಇದು ಮಾನಸಿಕ ಅಸ್ವಸ್ಥರಿಗೆ ಅಂತಂದ್ರೆ ಏನು ಗೋಡಾಂತರನೋ ಗೆಳೆಯತರ ಇದೆ ಅಂತ ಅನ್ಕೋಬಾರ್ದು. ವ್ಯವಸ್ಥೆಗಳು, ನೀವು 5 ಸ್ಟಾರ್ ಹೋಟ್ಲಿಗೆ ಏನು ಹೋದ್ರೆ ಸೌಲಭ್ಯ ಇರುತ್ತೋ ಅದೆಲ್ಲಾ ಸೌಲಭ್ಯಗಳನ್ನು ಕೂಡ ಮಾನಸಿಕ ಅಸ್ವಸ್ಥರಿಗೆ ಒದಗಿಸಿರುವಂತ ಕೀರ್ತಿ ರಮೇಶ್ ಕಡಬಂ ಮತ್ತು ಅವರ ಕುಟುಂಬದವರಿಗೆ. ಅವ್ರ ಮನೆಯನ್ನು ಅಷ್ಟೇ ಅವರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಅಂದ್ರೆ ಬಹಳ ಲಕ್ಸುರಿ ಅಂತಲ್ಲ, ಕಟ್ಟೋದ್ರಲ್ಲೂ ಸಾಮಾನ್ಯ ಇವತ್ತು ನಗರಗಳಲ್ಲಿ ಏನಾಗುತ್ತೆ ಅಂತಂದ್ರೆ
ಅವ್ರ ಮನೆ ಎಲ್ಲ ಪ್ಲಾನ್ ಮಾಡಿಸಿರ್ತಾರೆ, ಒಂದಕ್ಕೆ ಅವಕಾಶ ಇರೋದಿಲ್ಲ. ಯಾವ್ದಂದ್ರೆ ದೇವ್ರ ಗುಡಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಅವ್ರು ಹೇಳ್ತಾರೆ ಎಲ್ಲ ಪ್ಲಾನ್ ಮಾಡಿದ್ವಿ, ಅದು ದೇವ್ರ ಗುಡಿಗೆ ಅವಕಾಶ ಇರೋದ್ರಿಂದ ಅಡುಗೆ ಮನೆಯಲ್ಲಿ ಒಂದು ವಾರ್ಡ್ರೂಮ್ ನಲ್ಲಿ ಇಟ್ಬಿಟ್ಟಿದ್ವಿ ಅಂತ. ಇದು ಸಾಮಾನ್ಯವಾದ ನಗರ ಪ್ರದೇಶಗಳಲ್ಲಿ ನೋಡುವಂತಹ ಸ್ಥಿತಿ. ಆದ್ರೆ ರಮೇಶ್ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಪ್ರಮುಖವಾದಂತಹ ಅಗ್ರಸ್ಥಾನ ಯಾವುದಕ್ಕಿದೆ ಅಂತಂದ್ರೆ ಪೂಜೆ ಮಾಡುವಂತ ವೆಂಕಟೇಶ್ವರನಿಗೆ ಅದ್ಭುತವಾದಂತಹ ಮಾಡಿ ದೇವರ ಆಶೀರ್ವಾದ ಸದಾ ದೊರಕುವಂತ ಮಾಡಿದ್ದಾರೆ. ಮೈಸೂರಿನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಇಲ್ಲೊಂದು ಅಂತದ್ದು ಒಂದು ಕಡಬ ಆಸ್ಪತ್ರೆ ಓಪನ್ ಆಯ್ತು. ರಾಮದಾಸ್ ಅವರು ಕೂಡ ಬಂದಿದ್ರು, ರವಿಶಂಕರ್ ಕೂಡ ಬಂದಿದ್ರು, ಅದರ ಅವರು ಕೂಡ ಬಂದಿದ್ರು. ಅವತ್ತು ಅನಿವಾರ್ಯ ಕಾರಣ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಅದನ್ನೆಲ್ಲ ಒಳವಾಗಿ ನೋಡಿದಾಗ ನಾವು ಹೇಳಿದ್ವಿ, ಇದು ಆಸ್ಪತ್ರೆನೋ ಅಥವಾ ಒಂದು ಹೋಮ್ ಸ್ಟೇನೋ ಅಂತ ಕೇಳಿದ್ವಿ. ಅಷ್ಟು ಸೊಗಸಾಗಿ ಅದರಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಅವ್ರ ಉದ್ದೇಶ ಹಾಗೆ ಮಾನಸಿಕ ಅಸ್ವಸ್ಥ ಬಂದಂತವ್ರು, ಅವ್ರ ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರ ಯಾರನ್ನು ಕೂಡ ಶಿಪಿಸದ ಹಾಗೆ, ಮನೇಲಿದ್ರೆ ಅಷ್ಟು ಚೆನ್ನಾಗಿರ್ತಿದ್ವಿ ಇಷ್ಟು ಚೆನ್ನಾಗಿರ್ತಿದ್ವಿ ಅಂತ ಮಾನಸಿಕವಾಗಿ ಬೇಸರ ಮಾಡ್ಕೊಳ್ಳೋದು ಹಾಗೆ ಅತ್ಯಂತ ವ್ಯವಸ್ಥಿತವಾಗಿರುವಂತಹ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿರ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ ಹಾಗೆ ಅಂತ ಮಾತನ್ನು ಹೇಳಿ, ನಮ್ಮ ನಿರೂಪಣೆ ಮಾಡ್ತಾ ಇರುವಂತ ಡಾಕ್ಟರ್ ಸುನೀಲ್ ಅವರು ಮತ್ತು ಅವರ ಸ್ನೇಹಿತರು ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಹೇಗೆ ಜೀವನವನ್ನ ರೂಪಿಸಿಕೊಂಡ್ರು ಇತ್ಯಾದಿ ಮಾತುಗಳನ್ನೆಲ್ಲ ತಿಳಿಸಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರು ಇಲ್ಲಿ ಭೇಟಿಯಾದ ತಕ್ಷಣನೇ ರಮೇಶ್ ಅವರು ಹೇಳಿದ್ದು, ಟೆಂಪಲ್ ಬನಿಯನ್ಸ್ ಅಂತ ನಿಮ್ಗೆ ಗೊತ್ತಿತ್ತಲ್ವ ಅಂದ್ರು. ಬಹಳ ಪ್ರಸಿದ್ಧವಾದದ್ದು ಒಂದು ಕಾಲಕ್ಕೆ ಅಂತಂದ್ರೆ ಅದರ ಮಾಲೀಕರಿಯವರು ಇವರೇ ನಮ್ಮ ಜೀವನ ಕೊಟ್ಟರು ಅಂತ ಹೇಳಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋದಿದೆಯಲ್ಲ, ಜೀವನದಲ್ಲಿ ಅದೇ ಮನುಷ್ಯನನ್ನ ಎತ್ತರಿಕೆ ಇರ್ತುವಂತಹದ್ದು. ಇವತ್ತು ಎತ್ತ ತಂದೆ ತಾಯಿಗಳನ್ನು ಕೂಡ ದೂರೀಕರಿಸುವ ಸಂದರ್ಭದಲ್ಲಿ ತಮ್ಮ ಜೀವನಕ್ಕೆ ಯಾವುದೋ ಕ್ಷಣದಲ್ಲಿ ಅನುಕೂಲ ಮಾಡಿಕೊಟ್ಟಂತಹ ಅದನ್ನ ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ದೊಡ್ಡ ಪರಂಪರೆ. ದೇಶಗಳಿಗೂ ನಮ್ಮಲ್ಲಿರುವಂತ ಸಂಸ್ಕಾರ ಸಂಸ್ಕೃತಿ ಅಂದ್ರೆ ಹಿರಿಯರಿಗೆ ಗೌರವ ಸಲ್ಲಿಸೋದು, ಉಪಕಾರ ಮಾಡೋದು, ನೆನಪಿಸ್ಕೊಳ್ತಕ್ಕಂಥದ್ದು, ಎಲ್ಲರೂ ಪ್ರೀತಿ ಗೌರವದಿಂದ ನಮ್ಮ ಸಂಸ್ಕೃತಿಯ ಲಕ್ಷಣಗಳು ಅಂತಹದನ್ನ ರಮೇಶ್ ಅವರು ಬದುಕಿನಲ್ಲಿ ರೂಪಿಸಿಕೊಂಡಿದ್ದಾರೆ ಅಂತ ಅನ್ನೋ ಕಾರಣದಿಂದಾಗಿ ಅವರ ಎಲ್ಲ ಉದ್ಯಮಗಳು ಕೂಡ ಯಶಸ್ವಿಯಾಗಿ ನೆರವೇರ್ತಾ ಬಂದಿದೆ. ಮತ್ತು ಶ್ರೇಯಸ್ ಅವರು ಬೆಂಗಳೂರಿನಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಓಪನ್ ಮಾಡಿದಾಗ ತುಂಬಾ ಅತ್ಯುತ್ತಮವಾಗಿ ಹೈಟೆಕ್ ರೀತಿನಲ್ಲಿ ಅವಾಗ ಹೊಂದಿದ್ದದ್ದು ಈಗ 3-4 ಆಗಿದೆ, ಸಂತೋಷ ಸಂಗತಿ. ಅವರ ಮಕ್ಕಳು ಮತ್ತು ಅವ್ರ ಸೊಸೆಯರು ಅಥವಾ ಮಕ್ಕಳಾಗಿ ಪರಿವರ್ತನೆ ಆಗಿರು ಅವರೆಲ್ಲರೂ ಕೂಡ ಅವರೆಲ್ಲರೂ ಒಂದು ಕುಟುಂಬ ಅಂತಂದ್ರೆ, ಕುಟುಂಬ ಅಂದ್ರೆ ಏಕಾಭಿಪ್ರಾಯದಲ್ಲಿದ್ರೆ ಊಟ ಮಾಡ್ಬೇಕಾದ್ರೆ 5 ಬೆರಳು ಸೇರ್ಬೇಕು, ಒಂದ್ ಬೆರಳಿಂದ ಯಾರು ಊಟ ಮಾಡೋಕ್ಕಾಗಲ್ಲ. ಹಾಗೆ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಮಾಡಿದ್ರೆ ಜೀವನದಲ್ಲಿ ಬೇಕಾದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದು ಯದುವೀರವ್ರು ಹೇಳೋರು, ನಾನು ವಯಸ್ಸಿನಷ್ಟು ಸಂಸ್ಥೆಗೆ ಇದ್ದಾಗಿದೆ, ಅಷ್ಟು ಬೆಳಿಲಿಕ್ಕೆ ಕಾರಣ ಏನಂತಂದ್ರೆ ಸಂಘಟಿತವಾದಂತ ಪ್ರಯತ್ನ. ರಮೇಶ್ ಅವರು ಮತ್ತು ಸುಧಮ್ಮ ಅವರ ತಾಯಿಯವರ ಸಂಬಂಧ ಅಷ್ಟು ಅನ್ಯೋನ್ಯವಾದಂತಹದ್ದು. ಇವರು ಸನ್ನೆ ಮಾಡಿದ್ರೆ ಅವ್ರು ತಿಳ್ಕೊಳ್ತಾರೆ, ಅವ್ರು ಸನ್ನೆ ಮಾಡಿದ್ರೆ ತಿಳ್ಕೊಳ್ತಾರೆ. ಕುಟುಂಬ ಅಂತ ಪರಸ್ಪರ ಅನ್ಯೋನ್ಯವಾದಂತಹ ಬಾಂಧವ್ಯ ಇದ್ದಾಗ ಸಂಸಾರ ಚೆನ್ನಾಗಿ ನಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ರು ಕೋಪ ಮಾಡ್ಕೋಬೇಕು, ಅವ್ರು ಸಮಾಧಾನ ಆಗ್ಬೇಕು. ಇವ್ರು ಕೋಪ ಮಾಡ್ಬೇಕು, ಅವ್ರು ಸಹ ಇತ್ತು ಅಂದ್ರೆ ಸಂಸಾರ ಯಶಸ್ವಿ ಆಗುತ್ತೆ. ಇಬ್ರು ಕೋಪ ಮಾಡಿದ್ರೆ ಬೀದಿಗೆ ಬರುತ್ತೆ ಅಷ್ಟೇ. ಅದರಿಂದ ಅವರದ್ದು ಅಷ್ಟು ಆತ್ಮೀಯವಾದ ಕುಟುಂಬ ಆದಿದ್ರ ಅವರಲ್ಲಿ ಮಕ್ಕಳಲ್ಲಿ ಎಲ್ಲರೂ ಒಂದು ಒಳ್ಳೆ ಸಂಸ್ಕಾರಗಳನ್ನ ಕಲ್ಪಿಸಿದ್ದಾರೆ. ಆ ಕಾರಣಕ್ಕಾಗಿ ಉದ್ಯಮ ಯಶಸ್ವಿಯಾಗಿ ನಡೀಲಿಕ್ಕೆ ಬಂದಿರೋದು ಸಂತೋಷ ಸಂಗತಿ. ಅವರನ್ನು ಕುರಿತಾಗಿ ತುಂಬಾ ಅತ್ಯುತ್ತಮವಾಗಿ ಇಲ್ಲಿ ಕೃತಿಯನ್ನ ರಚನೆ ಮಾಡಿದರೆ, ಒಳ್ಳೆಯ ವಿಶೇಷವಾದಂತಹ ಚಿತ್ರಗಳು, ಅದಕ್ಕೆ ವಿವರಣೆಗಳು, ಸಂಸ್ಥೆ ಬರೆದಂತಹ ರೀತಿ ಎಲ್ಲರೂ ನೋಡುವಂತ ಪುಸ್ತಕವನ್ನ ತಯಾರು ಮಾಡಿದ್ದಾರೆ. ಅದಕ್ಕಾಗಿ ಅದನ್ನ ಸಿದ್ಧಪಡಿಸಿದವರೆಲ್ಲ ಅಭಿನಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿನ ಮಹಾರಾಜರೇ ಬಂದಿರತಕ್ಕಂಥದ್ದು, ಅದರ ಮಹತ್ವವನ್ನು ಯಾವಾಗ ಮೈಸೂರಿನ ವಂಶಸ್ಥರು ಮುಮ್ಮಡಿ ಕೃಷ್ಣರಾಜರು ಏನ್ ಕೊಟ್ಟಿದ್ದಾರೆ ಅಂತ ದೊಡ್ಡ ಲಿಸ್ಟ್ ಮಾಡ್ತಾರೆ. ನಾವ್ಯಾವಾಗಲೂ ಹೇಳೋದಂದ್ರೆ ಏನ್ ಕೊಟ್ಟಿಲ್ಲ ಅಂತ ಹೇಳ್ಬಿಡಿ, ಗೊತ್ತಾಗುತ್ತೆ. ಅದು ಸಮಾಜಕ್ಕೆ ಬೇಕಾದಂತ ಸಾಹಿತ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಅವ್ರು ಇಂಥದ್ದನ್ನ ಕೊಟ್ಟ ಅವರ ಆಲೋಚನಾ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅಂತ ಒಂದು ಮಹಾರಾಜರಾಗಿ ವೈಭವದಿಂದ ಶ್ರೀಮಂತಿಕೆಯಲ್ಲಿ ತೇಲಾಡಬಹುದಾದ ವ್ಯಕ್ತಿ ಸಾಮಾನ್ಯರಿಗೆ ದೊರಕಬೇಕಾದಂತ ಸೌಲಭ್ಯಗಳ ಗಮನ ಹರಿಸಿ ಇಡೀ ಬದುಕನ್ನ ಸಮರ್ಪಣೆ ಮಾಡಿಕೊಟ್ಟಿರ್ತದ್ದು. ಒಂದು ಅಣೆಕಟ್ಟನ್ನು ಕಟ್ಟುವಾಗ
ತಮ್ಮ ದೇಹದ ಮೇಲಿನ ಆಭರಣಗಳನ್ನು ಒತ್ತೆ ಇಟ್ಟು ಅಣೆಕಟ್ಟನ್ನು ಕಟ್ಟಿಸಿದಂಥವ್ರು ನಮ್ಮ ಮೈಸೂರು ಮಹಾರಾಜರು ಅಂತ ಅನ್ನೋದನ್ನು ಜನ ನೆನಪಿಸ್ಕೊಳ್ಬೇಕಾದಂಥದ್ದು. ಅಂಥದ ವಂಶದ ಕುಡಿಯಾಗಿ ಬಂದಿರತಕ್ಕಂಥವ್ರು. ರಾಮದಾಸ್ ಅವರು ಶಾಸಕರಾಗಿದ್ರು, ಸಚಿವರಾಗಿದ್ರು, ಹಿಂದೆ ಕಾರ್ಯಕ್ರಮ ಕೂಡ ಬಂದಿದ್ರು. ಇವತ್ತು ನಮಗೆ ತುಂಬ ಒಳ್ಳೆ ಮಾತುಗಳನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ರಾಮದಾಸ್ ಅವ್ರು ಹೇಳ್ದಂಗೆ ಇದು ಬಹಳ ಚೆನ್ನಾಗಿ ನಡೀಲಿ ಅಂತಂದ್ರೆ ಇದು ಬೆಳಿಬೇಕು ಅಂತ ಹಾರೈಸಕ್ಕಾಗಲ್ಲ. ಇಷ್ಟ ಹೇಳ್ಬೋದು ಅದು ಅಂತಂದ್ರೆ ಕಡಬಂಸ್ ಈ ಒಂದು ಪುನಶ್ಚೇತನ ಸಂಸ್ಥೆಗೆ ಬಂದಂತವರೆಲ್ಲ ಉತ್ತಮವಾದ ಆರೋಗ್ಯವನ್ನು ಪಡೆದು ಮಾನಸಿಕವಾಗಿ ಸ್ವಸ್ಥರಾಗಿ ಸಮಾಜದಲ್ಲಿ ಸಮಾನವಾಗಿ ಬದುಕುವಂತ ಅವಕಾಶಗಳು ಉಂಟಾಗಿ ಅದಕ್ಕೆ ದೇವರ ಕೃಪೆ ಇರಲಿ ಅಂತ ಆಶಿಸ್ತಾ ಭಗವಂತನ ಕೃಪೆ ನಿಮ್ಮೆಲ್ಲರೂ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮವನ್ನು ಕೊಡ್ತೇವೆ. ಯದುವೀರವ್ರು ಹೇಳಿದಾಗೆ ನಾವು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಇಬ್ಬರು ತೆರಳಬೇಕಾಗಿದೆ. ಅದಕ್ಕೆ ವೇದಿಕೆಯಲ್ಲಿರೋರು ನೀವೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸ್ತೀರಿ ಅಂತ ಭಾವಿಸಿ ಮುಂದಿನ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ